ಯಾರು ಆರಿಸ್ ಬಂದ್ರೆ ಚಲೋ ರೀ? ಯಾವ ಪಕ್ಷ ಬಂದ್ರೆ ಚಲೋ ಅಥವಾ ಯಾಕೆ ಕಾಂಗ್ರೆಸ್ ಬಿಜೆಪಿ ಅವ್ರು ಕೆಲಸ ಮಾಡಿಲ್ಲ? ಮೇನ್ ಲಾಕ್ಡೌನಲ್ಲಿ ಒಬ್ಬರು ಜಗಳೂರಿಂದ ಫೋನ್ ಮಾಡಿದ್ದಾರೆ, ನಮಗೆ ರಾಷನ್ ಕೊಡ್ತಾ ಇಲ್ಲ ಅದು ಕೊಡ್ತಾ ಇಲ್ಲ ಅಂತಂದರೆ ಇಡೋ ಫೋನ್ 5 kg ಕೊಡ್ತಾ ಇರೋದಲ್ಲೇ ನಿನಗಂತ ಅಂತ ಮಾತಾಡ್ತಾರೆ ಅವರು. ನಿಮ್ಮ ಪ್ರಕಾರ ಇಲ್ಲಿ ದಾವಣಗೆರೆಗೆ ಯಾವ ಪಕ್ಷ ಬಂದ್ರೆ ನಿಮ್ಗೆ? ದಾವಣಗೆರೆ ಲೆಕ್ಕ ಬರಲ್ಲ ರೀ, ಪೂರ ಸೆಂಟ್ರಲ್ ಬರಲ್ಲ ಲೆಕ್ಕ. ತಲೆಯೊಳಗೆ ಏನಪ್ಪ ಅಂದ್ರೆ ಮೋದಿಜಿಯವರೇ ಆಗ್ಬೇಕು. ಇನ್ನು 2-3 ಟೈಮು ಮೋದಿಜಿಯವರೇ ಪ್ರಧಾನಿ ಆಗ್ಬೇಕು. 70 ವರ್ಷ ಆಳಿದ್ದಾರೆ ಕಾಂಗ್ರೆಸ್ನವ್ರು. 70 ವರ್ಷ ಮಾಡಿ ಎಲ್ಲಿ ಒಂದು ರೋಡ್ ಮಾಡಿದ್ದಾರೆ, ಎಲ್ಲಿ ಒಂದು ಮನೆಗಳು ಕಟ್ಕೊಟ್ಟಿದ್ದಾರೆ, ಎಲ್ಲೊಂದು ಏನು ಮಾಡಿದ್ದಾರೆ ತೋರಿಸ್ಬಿಟ್ರು. ರೋಡ್ಗಳಿಲ್ಲ, ಸರಿಯಾದ ನೀರಿಲ್ಲ. ಈಗ 24x7 ನೀರು ಬಿಡ್ತದಾನೆ. ರೋಡ್ಗಳೆಲ್ಲ ನ್ಯಾಷನಲ್ ಹೈವೇ ಆಗ್ತದೆ. ಟ್ರಾಫಿಕ್ಕು, ಡೀಸೆಲ್ಲು, ಟೋಟಲಿ ಟೈಮು ಎಲ್ಲ ಸೇವಿಂಗ್ ಆಗುತ್ತೆ. 7ನೇ ಸ್ಥಾನದಾಗಿದ್ದು 4ನೇದು 5ನೇ ಸ್ಥಾನದಲ್ಲಿ ಬಂದಿರಬೇಕು. ಈಗ ಇನ್ನೂ 2-3ನೇ ಸ್ಥಾನಕ್ಕೆ ಬರೋಕ್ಕೆ ಅಂದ್ರೆ ಇಲ್ಲಿ ನಿಮಗೆ ಬಿಜೆಪಿಯಿಂದ ಗಾಯತ್ರಿ ಸಿದ್ದೇಶ್ವರ ನಿಂತಾರೆ. ಅವ್ರಿಗೆ ಲೋಕಲ್ ಏನಾಗುತ್ತೆ ಮೇಡಮ್ ಅಂದರೆ, ಲೋಕಲ್ ನಮಗೆ ನಾವು BJPನೇ ಹಾಕೋದ್ರಿ ಒಂದು ಓಟು. ಎರಡನೇದು ಇಲ್ಲಿ ಅವ್ರದ್ದು ಚೆನ್ನಾಗೈತ್ರಿ, ಆಡಳಿತ ಐತಿ. ಮಲ್ಲಿಕಾರ್ಜುನ ಅವ್ರದ್ದು ಚೆನ್ನಾಗಿದೆ, ಶಿವಶಂಕರಪ್ಪರದ್ದು ಚೆನ್ನಾಗಿದೆ. ಪ್ರಭಾವತಿ ಮೇಡಮ್ ಅವ್ರು ನಾವು ನೋಡಿಲ್ಲ, ಒಂದು ಈ ಸರಿ ನೋಡ್ತಾ ಇರೋದ್ರಿ. ಅಂದ್ರೆ ಆದ್ರೂ ಸೆಂಟ್ರಲ್ನಲ್ಲಿ ನಾವು ಇಲ್ಲಿ ಕಾಂಗ್ರೆಸ್ಗೆ ಹಾಕಿದ್ರಿ ಓಟು, ಅಲ್ಲಿ ಇದರಲ್ಲಿ ಬರೋದು ಸೆಂಟ್ರಲ್ನಲ್ಲಿ ಬರೋದು. ನಿಮಗೆ ಬೇಕಾಗಿದ್ದು ಇಲ್ಲೇ ಕಾಂಗ್ರೆಸ್, ಇಲ್ಲಿ ಕಾಂಗ್ರೆಸ್ ರೀ. ನಾವು ಇಲ್ಲಿ ಆಡಳಿತ ಮಾಡಿದ್ರೆ ನಾವು ಹೋಗಿ ಕಂಡ್ರೆ ನಮ್ಮ ಕಷ್ಟ ಸುಖ ಕೇಳ್ತಾರೆ. ಸೆಂಟ್ರಲ್ನಲ್ಲಿ ಬೇಕಾದ್ರೆ BJPನೇ. ಲೋಕಸಭೆ ಎಲೆಕ್ಷನ್ ಬರತೈತ್ರಿ ಸರ್, ಅದಕ್ಕೆ ನಿಮ್ಮ ಪ್ರಕಾರ ದಾವಣಗೆರೆಗೆ ಯಾವ ಪಕ್ಷ ಆರಿಸಿ ಬಂದ್ರೆ ಚಲೋ ರೀ? ಇಲ್ಲಿ ಪಕ್ಷಗಳ ನಡುವೆ ಕಾಂಪಿಟೇಷನ್ ಇದೆ. ನಮಗೆ ಮೋದಿ ಬೇಕು ಸೆಂಟ್ರಲಲ್ಲಿ, ಹಂಗಾಗಿ BJPನೇ ಬಂದರೆ ನಮಗೆ ಖುಷಿ ಆಗುತ್ತೆ. ಗಾಯತ್ರಿ ಸಿದ್ದೇಶ್ವರ ಅವರು, ಪ್ರಭಾ ಮಲ್ಲಿಕಾರ್ಜುನ ಅವರು, ಇಲ್ಲಿ ವ್ಯಕ್ತಿಗಳು ಮುಖ್ಯ ಆಗಲ್ಲ, ಇಲ್ಲಿ ಪಕ್ಷ ಮುಖ್ಯ ಆಗುತ್ತೆ. ಯಾಕಂದ್ರೆ ನಮಗೆ ಬೇಕಾಗಿರೋ ಸೆಂಟ್ರಲಲ್ಲಿ ಮೋದಿ ಆಡಳಿತ ಬೇಕು ಮತ್ತೆ ನಮಗೆ. ಹಾಗಾಗಿ ನಮಗೆ ಪಕ್ಷದ ಮೇಲೆ ಬಂದಾಗ ನಮಗೆ ಇಲ್ಲಿ ಗಾಯತ್ರಿ ಸಿದ್ದೇಶ್ವರ ಬೇಕಾಗ್ತದೆ. ಹಂಗಾದ್ರೆ ನೀವು ಇಲ್ಲಿ ಮನುಷ್ಯರ್ ನೋಡಿ ಓಟ್ ಹಾಕಲ್ಲ? ಮನುಷ್ಯರು ನೋಡಿ ಓಟ್ ಹಾಕೋದಕ್ಕೆ ಇದು ಒಂದಕ್ಕೆ ನಮ್ಮ ದಾವಣಗೆರೆ ಒಂದೇ ಸೀಮಿತ ಅಲ್ವಲ್ಲ, ಇದು ಇಡೀ ದೇಶದ ಸೀಮಿತ ಆಗುತ್ತೆ. ಹಾಗಾಗಿ ನಾವು ಪಕ್ಷ ನೋಡೋಕೆ ಬರಲ್ಲ, ಇದನ್ನ ವ್ಯಕ್ತಿ ನೋಡೋಕೆ ಬರಲ್ಲ, ಇಲ್ಲಿ ಪಕ್ಷ ನೋಡಬೇಕಾಗುತ್ತೆ. ಆಮೇಲೆ ನಮಗೆ ಯಾರು ಬೇಕು ಅಂತ ನಾವು ಚುನಾಯಿಸ್ಬೇಕಾಗುತ್ತೆ. ನಾವೀಗ ದಾವಣಗೆರೆ ಮಾರ್ಕೆಟಿಗೆ ಬಂದೀವ್ರಿ, ಬರ್ರಿ ಇಲ್ಲಿ ಮಂದಿನ ಮಾತಾಡ್ಸಿ ಕೇಳೋಣಂತ. ಲೋಕಸಭೆ ಎಲೆಕ್ಷನ್ ಬರತೈತ್ರಿ, ಸೊ ಅದಕ್ಕೆ ನಿಮ್ಮ ಪ್ರಕಾರ ದಾವಣಗೆರೆಗೆ ಯಾವ ಪಕ್ಷದವ್ರು ಆರಿಸಿ ಬಂದ್ರೆ ಚಲೋ ರೀ? ನಮ್ಮ ಪ್ರಕಾರ ಕಾಂಗ್ರೆಸ್ ಬಂದರೆ ಪಾಡಲ್ಲಿ. ಕಾಂಗ್ರೆಸ್ ಯಾಕಂದ್ರೆ ಬಡವರಿಗೆ ಉತ್ತಮವಾದಂಥ ಜೀವ ಕೊಡ್ತಾ ಇದಾರೆ, ಎಲ್ಲ ಪುಟ್ಪತಿ ವ್ಯಾಪಾರ ಮಾಡೋಕೆ ಅನುಕೂಲ ಕೊಡ್ತಾ ಇದಾರೆ. ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಇರೋವರಿಗೆ ನಮ್ಮಂಥ ರೈತರು ಬಡವರು ದುಡ್ಕೊಂಡು ತಿಂತಾರೆ. ಪ್ರಧಾನಮಂತ್ರಿ ಯಾರು ಆಗ್ಬೇಕಂತ ಸರ್? ಪ್ರಧಾನಮಂತ್ರಿ ಅಂದ್ರೆ ನಮ್ಮ ಮೋದಿ ಆದ್ರೆ ಪಾಡು. ಪ್ರಧಾನಮಂತ್ರಿ ಮೋದಿ ಆಗ್ಬೇಕಾದ್ರೆ ಇಲ್ಲೇ ಕಾಂಗ್ರೆಸ್ ಅವ್ರು ಆರಿಸ್ಬೇಕು. ಕಾಂಗ್ರೆಸ್ ಅಂದರೆ ನಮ್ಮ ಬಡವರಿಗೋಸ್ಕರ ಇಲ್ಲಿ ಅಜ್ಜಾರು ನಮ್ಮ ಇವರು ಚೆನ್ನಾಗಿ ವ್ಯವಸ್ಥೆ ಮಾಡ್ತಾ ಇದಾರೆ. ಅದಕ್ಕೋಸ್ಕರ ಮ್ಯಾಗ ಅಧಿಕಾರಿ ನೋಡಿದಂದ್ರೆ ಅವರು ಉತ್ತಮ ಅನಿಸ್ತೈತೆ. ಪ್ರಭಾ ಮಲ್ಲಿಕಾರ್ಜುನ ಅವರು ನಿಂದಿರ್ತಾರೆ ಈ ಸರಿ ಇಲ್ಲೇ, ಸೊ ಏನಂತೀರಿ? ಅವರು ಒಳ್ಳೆ ಉತ್ತಮವಾದಂತ ಹೇಳ್ಬೋದು ಪ್ರಭಾ ಮಲ್ಲಿಕಾರ್ಜುನ ಅವರು. ಅವರು ಈಗ ಇಚ್ಚಿಚ್ಚಿ ಹೊಸ್ತಾ ಬರ್ತಾ ಇದಾರ, ಅವ್ರಿಗೆ ಒಳ್ಳೆ ಹೆಸರು ಇದೆ. ಬರ್ತಾ ಚೆನ್ನಾಗಿ ಉತ್ತಾಯ ಮಾಡ್ತಾರೆ. ದರ್ಶನ್ ಅಗರಬತ್ತಿ ಅವ್ರ ಕಡೆಯಿಂದ ನಿಮಗೊಂದು ಗಿಫ್ಟ್ ಹ್ಯಾಂಪರ್ ತಗೋರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.